ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಎನ್ವೈರ್ಮೆಂಟಲ್ ಸೈನ್ಸ್ ಈ ಒಂದು ಸಬ್ಜೆಕ್ಟ್ನಲ್ಲಿ ಕೇಳುವಂಥ 40 ಮಾರ್ಕಸಿನ MCQ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಪ್ರಶ್ನೆ 1. ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎನ್ವೈರ್ಮೆಂಟ್ ಈಸ್. ಪರಿಸರದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಸ್ಪೇಸಿಸ್, ಜಾತಿ. ಆಪ್ಷನ್ಸ್ ಬಿ ಎಕೋಸಿಸ್ಟಮ್, ಪರಿಸರಣ. ಆಪ್ಷನ್ ಸಿ ಕಮ್ಯುನಿಟಿ, ಸಮುದಾಯ. ಆಪ್ಷನ್ಸ್ ಡಿ ಹ್ಯಾಬಿಟೇಟ್, ವಾಸಸ್ಥಳ. ಇಲ್ಲಿ ಪರಿಸರದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದಾಗ್ತೈತಿ ಅಂದರೆ ಆಪ್ಷನ್ಸ್ ಬಿ ಎಕೋಸಿಸ್ಟಮ್ ಅಂದರೆ ಪರಿಸರಣ. ಸೆಕೆಂಡ್ ಒನ್ ಕ್ವಶನ್. ಫುಡ್ ಚೈನ್ ಆಲ್ವೇಸ್ ಬಿಗಿನ್ಸ್ ವಿತ್. ಆಹಾರ ಸರಪಳಿ ಯಾವಾಗಲೂ ಎದರಿಂದ ಆರಂಭಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಕನ್ಸ್ಯೂಮರ್ಸ್, ಗ್ರಾಹಕರು. ಆಪ್ಷನ್ಸ್ ಬಿ ಕಾರ್ನಿವರಸ್ ಅಂದರೆ ಮಾಂಸಾಹಾರಿಗಳು. ಆಪ್ಷನ್ ಸಿ ಪ್ರೊಡ್ಯೂಸರ್ಸ್ ಅಂದರೆ ಉತ್ಪಾದಕರು. ಆಪ್ಷನ್ಸ್ ಡಿ ಡಿಕಂಪೋಸರ್ಸ್ ಅಂದರೆ ಅವಘಟಕರು. ಸೊ ಇಲ್ಲಿ ಆಹಾರ ಸರಪಳಿ ಯಾವಾಗಲೂ ಎದರಿಂದ ಆರಂಭ ಆಗ್ತೈತಿ ಅಂದರೆ ಆಪ್ಷನ್ ಸಿ ಪ್ರೊಡ್ಯೂಸರು, ಉತ್ಪಾದಕರು. ಸೊ ಸರಿಯಾದ ಉತ್ತರ ಏನೈತಿ ಆಪ್ಷನ್ ಸಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ಎಕಾಲಜಿಕಲ್ ಸಕ್ಸೆಷನ್ ರೆಫರ್ಸ್ ಟು. ಪರಿಸರದ ಉತ್ತರಾಧಿಕಾರ ಎಂದರೇನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಸ್ಪೇಸಿಸ್ ಎಕ್ಸ್ಟಿಂಕ್ಷನ್, ಜಾತಿಯ ನಾಶ. ಆಪ್ಷನ್ಸ್ ಬಿ ಎಕೋಸಿಸ್ಟಮ್ ಪಾಲ್ಯೂಷನ್, ಪರಿಸರ ಮಾಲಿನ್ಯ. ಆಪ್ಷನ್ ಸಿ ಗ್ರ್ಯಾಜುವಲ್ ಚೇಂಜಸ್ ಇನ್ ಕಮ್ಯುನಿಟಿ, ಸಮುದಾಯದ ಹಂತದ ಬದಲಾವಣೆ. ಆಪ್ಷನ್ಸ್ ಡಿ ಡಿಫಾರೆಸ್ಟೇಷನ್ ಅಂದರೆ ಅರಣ್ಯ ನಾಶ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ ಸಿ ಗ್ರ್ಯಾಜುವಲ್ ಚೇಂಜಸ್ ಇನ್ ಕಮ್ಯುನಿಟಿ ಅಂದರೆ ಸಮುದಾಯದ ಹಂತದ ಬದಲಾವಣೆ. ನೆಕ್ಸ್ಟ್ ಫೋರ್ತ್ ಕ್ವಶನ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಮೀನ್ಸ್. ಸುಸ್ಥಿರ ಅಭಿವೃದ್ಧಿ ಎಂದರೇನು. ಆಪ್ಷನ್ಸ್ ಎ ನೋಡೋಣ. ಆಪ್ಷನ್ಸ್ ಎ ಓನ್ಲಿ ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆ ಮಾತ್ರ. ಆಪ್ಷನ್ಸ್ ಬಿ ಓನ್ಲಿ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಂದರೆ ಪರಿಸರದ ಸಂರಕ್ಷಣೆ ಮಾತ್ರ. ಆಪ್ಷನ್ ಸಿ ಬ್ಯಾಲೆನ್ಸ್ ಆಫ್ ಎಕನಾಮಿಕ್ ಆ್ಯಂಡ್ ಎನ್ವೈರ್ಮೆಂಟ್ ಅಂದರೆ ಆರ್ಥಿಕ ಪರಿಸರದ ಸಮತೋಲನ. ಆಪ್ಷನ್ಸ್ ಡಿ ಕಲ್ಚರಲ್ ಗ್ರೋತ್ ಅಂದರೆ ಸಾಂಸ್ಕೃತಿಕ ಬೆಳವಣಿಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ ಸಿ ಬ್ಯಾಲೆನ್ಸ್ ಆಫ್ ಎಕನಾಮಿಕ್ ಆ್ಯಂಡ್ ಎನ್ವೈರ್ಮೆಂಟ್ ಅಂದರೆ ಆರ್ಥಿಕ ಪರಿಸರದ ಸಮತೋಲನ. ಫಿಫ್ತ್ ಕ್ವಶನ್. ಫಾರೆಸ್ಟ್ ಎಕೋಸಿಸ್ಟಮ್ ಈಸ್ ಡಾಮಿನೇಟೆಡ್ ಬೈ. ಅರಣ್ಯ ಪರಿಸರಣದಲ್ಲಿ ಮುಖ್ಯವಾಗಿ ಯಾವುದು ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಗ್ರಾಸಸ್ ಅಂದರೆ ಹುಲ್ಲು. ಆಪ್ಷನ್ಸ್ ಬಿ ಟ್ರೀಸ್ ಅಂದರೆ ಮರಗಳು. ಆಪ್ಷನ್ ಸಿ ಪ್ಲ್ಯಾಂಕ್ಟಾನ್ಸ್. ಆಪ್ಷನ್ಸ್ ಡಿ ಫಂಗೈ ಅಂದರೆ ಶಿಲೀಂಧ್ರ. ಸೊ ದ ರೈಟ್ ಒನ್ ಆನ್ಸರ್ ಏನಿರ್ತೈತಿ ಆಪ್ಷನ್ಸ್ ಬಿ ಟ್ರೀಸ್. ಅಂದರೆ ಇಲ್ಲಿ ಪರಿಸರದಲ್ಲಿ ನಾವು ಮುಖ್ಯವಾಗಿ ಏನು ನೋಡ್ತೀವಪ್ಪ ಅಂದರೆ ಮರಗಳನ್ನು ಇಲ್ಲಿ ಜಾಸ್ತಿ ನೋಡ್ತೀವಿ. ಕ್ವಶನ್ ನಂಬರ್ 6. ಲೇಕ್ಸ್, ಪಾಂಡ್ಸ್, ರಿವರ್ಸ್ ಬಿಲಾಂಗ್ಸ್ ಟು. ಕೊಳೆಗಳು, ಕೆರೆಗಳು, ನದಿಗಳು ಯಾವ ಪರಿಸರಣಕ್ಕೆ ಸೇರುತ್ತವೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಟೆರೆಸ್ಟ್ರಿಯಲ್ ಅಂದರೆ ಭೂಲೋಕ. ಆಪ್ಷನ್ಸ್ ಬಿ ಫಾರೆಸ್ಟ್ ಅಂದರೆ ಅರಣ್ಯ. ಆಪ್ಷನ್ಸ್ ಸಿ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂದರೆ ಜಲ ಪರಿಸರಣ. ಆಪ್ಷನ್ಸ್ ಡಿ ಗ್ರಾಸ್ ಲ್ಯಾಂಡ್ ಅಂದರೆ ಹುಲ್ಲುಗಾವಲು. ಸೊ ದ ರೈಟ್ ಒನ್ ಆನ್ಸರ್ ಏನೈತಿ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂದರೆ ಜಲ ಪರಿಸರಣಗಳು. ನೆಕ್ಸ್ಟ್ ಸೆವೆಂತ್ ಕ್ವಶನ್. ಫುಡ್ ವೆಬ್ ರೀಪ್ರೆಸೆಂಟ್ಸ್. ಆಹಾರ ಜಾಲ ಎಂದರೇನು. ಆಪ್ಷನ್ಸ್ ಎ ಲೀನಿಯರ್ ಚೈನ್, ರೇಖಾಕ್ರಿಯೆ. ಆಪ್ಷನ್ಸ್ ಬಿ ಇಂಟರ್ ಕನೆಕ್ಟೆಡ್ ಫುಡ್ ಚೈನ್ಸ್ ಅಂದರೆ ಪರಸ್ಪರ ಜೋಡಿಸಲಾದ ಆಹಾರ ಸರಪಳಿಗಳು. ಆಪ್ಷನ್ ಸಿ ಸಿಂಗಲ್ ಪಾತ್ವೇ ಅಂದರೆ ಒಂದೇ ಮಾರ್ಗ. ಆಪ್ಷನ್ಸ್ ಡಿ ಓನ್ಲಿ ಪ್ರೊಡ್ಯೂಸರ್ಸ್ ಅಂದರೆ ಉತ್ಪಾದಕರು ಮಾತ್ರ. ಸೊ ಇಲ್ಲಿ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಬಿ ಇಂಟರ್ ಕನೆಕ್ಟೆಡ್ ಫುಡ್ ಚೈನ್ಸ್ ಅಂದರೆ ಪರಸ್ಪರ ಜೋಡಿಸಲಾದ ಆಹಾರ ಸರಪಳಿಗಳಿಗೆ ನಾವು ಏನಂತೀವಿ ಆಹಾರ ಜಾಲ ಅಂತ ಕರಿತೀವಿ. ನೆಕ್ಸ್ಟ್ 8th ಒನ್ ಕ್ವಶನ್. ಎನರ್ಜಿ ಫ್ಲೋ ಇನ್ ಎಕೋಸಿಸ್ಟಮ್ ಈಸ್. ಪರಿಸರಣದಲ್ಲಿ ಶಕ್ತಿಯ ಹರಿವು ಹೇಗಿರುತ್ತದೆ. ಆಪ್ಷನ್ಸ್ ಎ ಸೈಕ್ಲಿಕ್. ಆಪ್ಷನ್ಸ್ ಬಿ ಯೂನಿಡೈರೆಕ್ಷನಲ್ ಏಕದಿಕ್ಕು. ಆಪ್ಷನ್ ಸಿ ರಿವರ್ಸಿಬಲ್ ಹಿಂತಿರುಗುವಿಕೆ. ಆಪ್ಷನ್ ಸಿ ರ್ಯಾಂಡಮ್ ಅಂದರೆ ಯಾದೃಚ್ಛಿಕ. ಇಲ್ಲಿ ಪರಿಸರಣದಲ್ಲಿ ಶಕ್ತಿಯು ಯಾವ ರೀತಿ ಇರ್ತೈತಿ ಅಂದರೆ ಒಂದೇ ದಿಕ್ಕಿನಲ್ಲಿ ಇರ್ತೈತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಬಿ ಯೂನಿಡೈರೆಕ್ಷನಲ್ ಅಂದರೆ ಏಕದಿಕ್ಕು. 9th ಒನ್ ಕ್ವಶನ್. ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಈಸ್ ಡಾಮಿನೇಟೆಡ್ ಬೈ. ಹುಲ್ಲುಗಾವಲು ಪರಿಸರಣದಲ್ಲಿ ಮುಖ್ಯವಾಗಿ ಯಾವುದು ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಟ್ರೀಸ್ ಮರಗಳು. ಆಪ್ಷನ್ಸ್ ಬಿ ಗ್ರಾಸಸ್ ಅಂದರೆ ಹುಲ್ಲು. ಆಪ್ಷನ್ ಸಿ ಶ್ರಬ್ಸ್ ಅಂದರೆ ಗಿಡಗಳು. ಆಪ್ಷನ್ಸ್ ಡಿ ಅಲ್ಗೆ ಅಂದರೆ ಶೈವಾಲುಗಳು. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ಬಿ ಗ್ರಾಸಸ್ ಅಂದರೆ ಹುಲ್ಲುಗಳು. ನೆಕ್ಸ್ಟ್ 10th ಕ್ವಶನ್. ಬಯೋಮಾಸ್ ಈಸ್ ರೀಪ್ರೆಸೆಂಟೆಡ್ ಬೈ.
ಜೈವ ಸಾಮಾನ್ಯವನ್ನು ಯಾವ ಪಿರಿಮಿಡ್ ಪ್ರತಿನಿಧಿಸುತ್ತದೆ? ಆಪ್ಷನ್ ಸಿ ನಂಬರ್ಸ್ ಅಂದರೆ ಸಂಖ್ಯೆ, ಆಪ್ಷನ್ಸ್ ಬಿ ಎನರ್ಜಿ ಅಂದರೆ ಶಕ್ತಿ, ಆಪ್ಷನ್ ಸಿ ಬಯೋಮಾಸ್ ಅಂದರೆ ಜೈವ ಸಾಮಾನ್ಯ, ಆಪ್ಷನ್ಸ್ ಡಿ ಅಂದರೆ ಯಾವುದೂ ಇಲ್ಲ. ಸೊ ದ ರೈಟ್ ಆನ್ ಆನ್ಸರ್ ಏನೈತಿ? ಆಪ್ಷನ್ ಸಿ ಬಯೋಮಾಸ್. 11th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ರಿನ್ಯೂವಬಲ್ ರಿಸೋರ್ಸ್? ಕೆಳಗಿನಗಳಲ್ಲಿ ಯಾವುದು ನವೀಕರಿಸಬಹುದಾದ ಸಂಪನ್ಮೂಲ ಆಗಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಕೋಲ್ ಅಂದರೆ ಕಲ್ಲಿದ್ದಲು, ಆಪ್ಷನ್ಸ್ ಬಿ ಪೆಟ್ರೋಲಿಯಂ ಅಂದರೆ ಪೆಟ್ರೋಲು, ಆಪ್ಷನ್ ಸಿ ಸೋಲಾರ್ ಎನರ್ಜಿ ಅಂದರೆ ಸೌರಶಕ್ತಿ, ಸೊ ಆಪ್ಷನ್ ಡಿ ಏನೈತಿ ನ್ಯಾಚುರಲ್ ಗ್ಯಾಸ್ ಅಂದರೆ ಪ್ರಕೃತಿ ಅನಿಲ. ಸೊ ಸರಿಯಾದ ಉತ್ತರ ಏನೈತಿ? ಸೋಲಾರ್ ಎನರ್ಜಿ. ನೆಕ್ಸ್ಟ್ 12th ಕ್ವಶನ್, ಡಿಫಾರೆಸ್ಟ್ರೇಷನ್ಸ್ ಮೇನ್ಲಿ ಲೀಡ್ಸ್ ಟು? ಅರಣ್ಯ ನಾಶ ಮುಖ್ಯವಾಗಿ ಯಾವುದಕ್ಕೆ ಕಾರಣವಾಗುತ್ತದೆ? ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಸಾಯಿಲ್ ಫಾರ್ಮೇಷನ್ ಅಂದರೆ ಮಣ್ಣಿನ ರಚನೆ, ಆಪ್ಷನ್ಸ್ ಬಿ ಸಾಯಿಲ್ ಎರೋಷನ್ ಅಂದರೆ ಮಣ್ಣಿನ ಸೋರಿಕೆ, ಆಪ್ಷನ್ ಸಿ ಹೆವಿ ರೈನ್ಫಾಲ್ ಹೆಚ್ಚಿನ ಮಳೆ, ಆಪ್ಷನ್ಸ್ ಡಿ ಟೆಂಪ್ರೇಚರ್ ಫಾಲ್ ಅಂದರೆ ತಾಪಮಾನ ಕುಸಿತ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗ್ತೈತಿ? ಆಪ್ಷನ್ಸ್ ಬಿ ಸಾಯಿಲ್ ಎರೋಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 13, ಓವರಸ್ ಆಫ್ ಗ್ರೌಂಡ್ ವಾಟರ್ ಕಾಸಸ್? ಭೂಗತ ನೀರಿನ ಅತಿಯಾದ ಬಳಕೆ ಯಾವ ಪರಿಣಾಮ ಇಲ್ಲಿ ಬೀರ್ತೈತೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಫ್ಲಡ್ ಅಂದರೆ ಹರಿವು, ಆಪ್ಷನ್ಸ್ ಬಿ ವಾಟರ್ ಟೇಬಲ್ ಡಿಕ್ಲೈನ್ ಅಂದರೆ ಭೂಗತ ನೀರಿನ ಮಟ್ಟದ ಕುಸಿತ, ಆಪ್ಷನ್ ಸಿ ಅರ್ಥ್ಕ್ವೇಕ್ ಅಂದರೆ ಭೂಕಂಪ, ಆಪ್ಷನ್ಸ್ ಡಿ ಸಾಯಿಲ್ ಫರ್ಟಿಲಿಟಿ ಅಂದರೆ ಮಣ್ಣಿನ ಫಲವತ್ತತೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗ್ತೈತಿ? ಆಪ್ಷನ್ಸ್ ಬಿ ವಾಟರ್ ಟೇಬಲ್ ಡಿಕ್ಲೈನ್ ಅಂದರೆ ಭೂಗತ ನೀರಿನ ಮಟ್ಟದ ಕುಸಿತ. ನೆಕ್ಸ್ಟ್ ಕ್ವಶನ್ ನಂಬರ್ 14, ಎ ನಾನ್ ರಿನ್ಯೂವಬಲ್ ರಿಸೋರ್ಸ್ ಈಸ್? ಅನವೀಕರಿಸಲಾಗುವ ಸಂಪನ್ಮೂಲ ಯಾವುದಕ್ಕೆ ಕೇಳಿದ್ದಾರೆ. ಆಪ್ಷನ್ಸ್ ಎ ಸನ್ಲೈಟ್ ಅಂದರೆ ಸೂರ್ಯನ ಬೆಳಕು, ಆಪ್ಷನ್ಸ್ ಬಿ ವೈಂಡ್ ಅಂದರೆ ಗಾಳಿ, ಆಪ್ಷನ್ ಸಿ ಫಾರೆಸ್ಟ್ ಅಂದರೆ ಅರಣ್ಯ, ಆಪ್ಷನ್ಸ್ ಡಿ ಮಿನರಲ್ಸ್ ಅಂದರೆ ಖನಿಜಗಳು. ಅನವೀಕರಿಸಬಹುದಾದ ಸಂಪನ್ಮೂಲೆಯಲ್ಲಿ ಯಾವುದಾಗ್ತೈತಿ? ಆಪ್ಷನ್ ಡಿ ಮಿನರಲ್ಸ್ ಅಂದರೆ ಖನಿಜಗಳು. ಸರಿಯಾದ ಉತ್ತರ ಏನು? ಆಪ್ಷನ್ಸ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 15, ಫ್ಲಡ್ಸ್ ಯೂಶುವಲಿ ಆಕರ್ ಡ್ಯೂ ಟು? ಹರಿವು ಸಾಮಾನ್ಯವಾಗಿ ಏಕೆ ಸಂಭವಿಸುತ್ತದೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಓವರ್ ಗೇಜಿಂಗ್ ಅತಿಚಾರಣೆ, ಆಪ್ಷನ್ಸ್ ಬಿ ಸಾಯಿಲ್ ಎರೋಷನ್ ಮಣ್ಣಿನ ಸೋರಿಕೆ, ಆಪ್ಷನ್ ಸಿ ಹೆವಿ ರೈನ್ ಫಾಲ್ ಆ್ಯಂಡ್ ಪುವರ್ ಡ್ರೈನೇಜ್ ಅಂದರೆ ಭಾರಿ ಮಳೆ ಮತ್ತು ಹದಗೆಟ್ಟ ಒಳಚರಂಡಿಗಳ ವ್ಯವಸ್ಥೆ, ಆಪ್ಷನ್ ಡಿ ಅಫಾರೆಸ್ಟೇಷನ್ ಅಂದರೆ ಅರಣ್ಯ ಸೃಷ್ಟಿ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗ್ತೈತಿ? ಆಪ್ಷನ್ ಸಿ ಹೆವಿ ರೈನ್ ಆ್ಯಂಡ್ ಪುವರ್ ಡ್ರೈನೇಜ್ ಭಾರಿ ಮಳೆ ಮತ್ತು ಹದಗೆಟ್ಟ ಒಳಚರಂಡಿಯ ವ್ಯವಸ್ಥೆ. ನೆಕ್ಸ್ಟ್ ಕ್ವಶನ್ ನಂಬರ್ 16, ಡಿಸರ್ಟಿಫಿಕೇಶನ್ ಈಸ್ ಕಾಸ್ಡ್ ಬೈ? ಮರುಭೂಮೀಕರಣಕ್ಕೆ ಪ್ರಮುಖ ಕಾರಣ ಯಾವುದಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಎ ಫಾರೆಸ್ಟೇಷನ್, ಬಿ ರೇನ್ಫಾಲ್ ಇನ್ಕ್ರೀಸ್ ಮಳೆ ಹೆಚ್ಚಳ, ಆಪ್ಷನ್ ಸಿ ಓವರ್ ಗೇಜಿಂಗ್ ಆ್ಯಂಡ್ ಡಿಫಾರೆಸ್ಟೇಷನ್ ಅಂದರೆ ಅತಿಚಾರವಣೆ ಮತ್ತು ಅರಣ್ಯ ನಾಶ, ಆಪ್ಷನ್ ಡಿ ರಿವರ್ ಫ್ಲೋ ನದಿಯ ಹರಿವು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ? ಆಪ್ಷನ್ ಸಿ ಓವರ್ ಗೇಜಿಂಗ್ ಆ್ಯಂಡ್ ಡಿಫಾರೆಸ್ಟೇಷನ್ ಅಂದರೆ ಅತಿಚಾರವಣೆ ಮತ್ತು ಅರಣ್ಯ ನಾಶ. ನೆಕ್ಸ್ಟ್ ಕ್ವಶನ್ ನಂಬರ್ 17, ವಾಟರ್ ಕಾನ್ಫ್ಲಿಕ್ಟ್ಸ್ ಆಕರ್ ಡ್ಯೂ ಟು? ನೀರು ತಕರಾರುಗಳು ಮುಖ್ಯವಾಗಿ ಏಕೆ ಸಂಭವಿಸುತ್ತದೆ? ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಕಲ್ಚರಲ್ ಇಶ್ಯೂಸ್ ಸಾಂಸ್ಕೃತಿಕ ಸಮಸ್ಯೆಗಳು, ಆಪ್ಷನ್ಸ್ ಬಿ ಅನ್ಇಕ್ವಲ್ ಶೇರಿಂಗ್ ಆಫ್ ವಾಟರ್ ನೀರಿನ ಅಸಮ ಪ್ರಮಾಣ ಹಂಚಿಕೆ, ಆಪ್ಷನ್ ಸಿ ಮೈನಿಂಗ್ ಗಣಿಗಾರಿಕೆ, ಆಪ್ಷನ್ಸ್ ಡಿ ಪಾಲ್ಯೂಷನ್ ಅಂದರೆ ಮಾಲಿನ್ಯ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ? ಆಪ್ಷನ್ಸ್ ಬಿ ಅನ್ಇಕ್ವಲ್ ಶೇರಿಂಗ್ ಆಫ್ ವಾಟರ್ ನೀರಿನ ಅಸಮ ಪ್ರಮಾಣದ ಹಂಚಿಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 18, ಬೆಸ್ಟ್ ಎಕ್ಸಾಂಪಲ್ ಆಫ್ ನಾನ್ ರಿನ್ಯೂವಬಲ್ ಎನರ್ಜಿ ಈಸ್? ಅನವೀಕರಿಸಬಹುದಾದ ಶಕ್ತಿಯ ಒಂದು ಸಂಪನ್ಮೂಲ ಯಾವುದು ಆಗಿದೆ ಅದಕ್ಕೆ ಉದಾಹರಣೆ ನೀಡಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ವೈಂಡ್ ಗಾಳಿ, ಆಪ್ಷನ್ಸ್ ಬಿ ಸೋಲಾರ್ ಅಂದರೆ ಸೌರಶಕ್ತಿ, ಆಪ್ಷನ್ಸ್ ಡಿ ಕೋಲ್ ಅಂದರೆ ಕಲ್ಲಿದ್ದಲು, ಆಪ್ಷನ್ಸ್ ಡಿ ಟೈಡಲ್ ಅಂದರೆ ಜವರ ಬಟ. ಸೊ ಇದಕ್ಕೆ ಸರಿಯಾದ ಉತ್ತರ ಏನೈತಿ? ಆಪ್ಷನ್ ಸಿ ಕೋಲ್ ಅಂದರೆ ಕಲ್ಲಿದ್ದಲು. ನೆಕ್ಸ್ಟ್ ಕ್ವಶನ್ ನಂಬರ್ 19, ಸಾಯಿಲ್ ಎರೋಷನ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ? ಮಣ್ಣಿನ ಸೋರಿಕೆಯನ್ನು ತಡೆಗಟ್ಟುವ ಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಡಿಫಾರೆಸ್ಟೇಷನ್ಸ್ ಅರಣ್ಯ ನಾಶ, ಆಪ್ಷನ್ಸ್ ಬಿ ಓವರ್ ಗ್ಯಾಜಿಂಗ್ ಅಂದರೆ ಅತಿರಾವಣೆ, ಆಪ್ಷನ್ ಸಿ ಅಫಾರೆಸ್ಟೇಷನ್ ಅರಣ್ಯ ಸೃಷ್ಟಿ, ಆಪ್ಷನ್ಸ್ ಡಿ ಮೈನಿಂಗ್ ಗಣಿಗಾರಿಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ? ಆಪ್ಷನ್ ಸಿ ಅಫಾರೆಸ್ಟೇಷನ್ ಅಂದರೆ ಅರಣ್ಯ ಸೃಷ್ಟಿ. ಕ್ವಶನ್ ನಂಬರ್ 20, ಗ್ರೋವಿಂಗ್ ಎನರ್ಜಿ ಡಿಮ್ಯಾಂಡ್ ಈಸ್ ಡ್ಯೂ ಟು? ಶಕ್ತಿ ಹೆಚ್ಚುತ್ತಿರುವ ಬೇಡಿಕೆ ಯಾವ ಕಾರಣದಿಂದಾಗಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಲೋ ಪಾಪ್ಯುಲೇಷನ್ ಕಡಿಮೆ ಜನಸಂಖ್ಯೆ, ಆಪ್ಷನ್ಸ್ ಬಿ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಪಾಪ್ಯುಲೇಷನ್ ಗ್ರೋತ್ ಕೈಗಾರೀಕರಣ ಮತ್ತು ಜನಸಂಖ್ಯಾ ಏರಿಕೆ, ಆಪ್ಷನ್ ಸಿ ಫಾರೆಸ್ಟ್ ಕನ್ಸರ್ವೇಷನ್ ಅರಣ್ಯ ಸಂರಕ್ಷಣೆ, ಆಪ್ಷನ್ಸ್ ಡಿ ಕ್ಲೈಮೇಟ್ ಚೇಂಜ್ ಹವಾಮಾನದ ಬದಲಾವಣೆ,
ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ಬಿ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಪಾಪ್ಯುಲೇಷನ್ ಗ್ರೋತ್. ಅಂದರೆ ಕೈಗಾರಿಕರಣ ಮತ್ತು ಜನಸಂಖ್ಯಾದ ಏರಿಕೆದಿಂದ ಏನಾಗ್ತೈತಿ ಇಲ್ಲಿ ಶಕ್ತಿಯ ಬೇಡಿಕೆ ಹೆಚ್ಚಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 21. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆರ್. ಜೈವ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳು ಎಂದರೆ ಯಾವುವು ಕೇಳಿದ್ದಾರೆ. ಆಪ್ಷನ್ಸ್ ಎ ಡ್ರೈ ಏರಿಯಾಸ್ ಒಣ ಪ್ರದೇಶಗಳು. ಆಪ್ಷನ್ಸ್ ಬಿ ರೀಜನ್ಸ್ ರಿಚ್ ಇನ್ ಅಕಾಡೆಮಿಕ್ ಸ್ಪೇಸಿಸ್ ಸ್ಥಳೀಯ ಜಾತಿಯ ಹೆಚ್ಚು ಇರುವಂತಹ ಪ್ರದೇಶಗಳು. ಆಪ್ಷನ್ ಸಿ ಅರ್ಬನ್ ಏರಿಯಾಸ್ ನಗರ ಪ್ರದೇಶಗಳು. ಆಪ್ಷನ್ ಡಿ ಅಗ್ರಿಕಲ್ಚರಲ್ ಫೀಲ್ಡ್ ಅಂದರೆ ಕೃಷಿ ಕ್ಷೇತ್ರಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ಸ್ ಬಿ ರೀಜನ್ಸ್ ರಿಚ್ ಇನ್ ಅಕಾಡೆಮಿಕ್ಸ್ ಆ್ಯಂಡ್ ಸ್ಪೇಸಿಸ್ ಅಂದರೆ ಸ್ಥಳೀಯ ಜಾತಿಗಳ ಹೆಚ್ಚು ಇರುವ ಪ್ರದೇಶಗಳು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 22. ಇಂಡಿಯಾ ಈಸ್ ಕಾಲ್ಡ್ ಎ ಮೆಗಾ ಬಯೋಡೈವರ್ಸಿಟಿ ನೇಷನ್ ಬಿಕಾಸ್. ಭಾರತವನ್ನು ಮೆಗಾ ಜೀವ ವೈವಿಧ್ಯತೆಯ ರಾಷ್ಟ್ರ ಎಂದು ಕರೆಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಸ್ಮಾಲ್ ಲ್ಯಾಂಡ್ ಏರಿಯಾ ಚಿಕ್ಕ ಭೂಪ್ರದೇಶ. ಆಪ್ಷನ್ಸ್ ಬಿ ಹೈ ಸ್ಪೇಸಿಸ್ ರಿಚ್ನೆಸ್ ಜಾತಿಗಳ ಅಪಾರ ವೈವಿಧ್ಯಮತೆ. ಆಪ್ಷನ್ ಸಿ ಪೊಲ್ಯೂಷನ್ ಅಂದರೆ ಮಾಲಿನ್ಯ. ಆಪ್ಷನ್ಸ್ ಡಿ ಫಾರೆಸ್ಟ್ ಫೈರ್ಸ್ ಅರಣ್ಯ ಬೆಂಕಿ. ಸೊ ಸರಿಯಾದ ಉತ್ತರ ಏನೈತಿ ರೈಟ್ ಒನ್ ಆನ್ಸರ್ ಈಸ್ ಆಪ್ಷನ್ ಬಿ ಹೈ ಸ್ಪೇಸಸ್ ರಿಚ್ನೆಸ್ ಅಂದರೆ ಜಾತಿಯ ಅಪಾರ ವೈವಿಧ್ಯತೆಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 23. ಬಯೋಡೈವರ್ಸಿಟಿ ಮೀನ್ಸ್ ಜೀವ ವೈವಿಧ್ಯತೆ ಎಂದರೇನು ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಸ್ಟಡಿ ಆಫ್ ಎನ್ವೈರನ್ಮೆಂಟ್ ಪರಿಸರದ ಅಧ್ಯಯನ. ಆಪ್ಷನ್ಸ್ ಬಿ ಕನ್ಸರ್ವೇಷನ್ ಅಂದರೆ ಸಂರಕ್ಷಣೆ. ಆಪ್ಷನ್ ಸಿ ವೆರೈಟಿ ಆಫ್ ದಿ ಲೈಫ್ ಫಾರ್ಮ್ಸ್ ಜೀವ ಜಾತಿಗಳ ವೈವಿಧ್ಯತೆ. ಆಪ್ಷನ್ಸ್ ಡಿ ಕ್ಲೈಮೆಟಿಕ್ ಚೇಂಜ್. ಸೊ ಇದಕ್ಕೆ ಸರಿಯಾದ ಉತ್ತರ ಏನೈತಿ ಆಪ್ಷನ್ ಸಿ ವೆರೈಟಿ ಆಫ್ ಲೈಫ್ ಫಾರ್ಮರ್ಸ್ ಅಂದರೆ ಜೀವ ಜಾತಿಗಳ ವೈವಿಧ್ಯತೆ. ಕ್ವಶನ್ ನಂಬರ್ 24. ಎಕ್ಸ್ ಕನ್ಸರ್ವೇಷನ್ ಆಕರ್ಸ್ ಇನ್. ಎಕ್ಸ್ ಸಂರಕ್ಷಣೆ ಎಲ್ಲಿ ನಡೆಯುತ್ತದೆ. ಆಪ್ಷನ್ಸ್ ಎ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನಗಳು. ಆಪ್ಷನ್ಸ್ ಬಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವನ್ಯಜೀವಿ ಅಭಯಾರಣ್ಯಗಳು. ಆಪ್ಷನ್ಸ್ ಎ ಜೂಸ್ ಆ್ಯಂಡ್ ಬಾಟನಿಕಲ್ ಗಾರ್ಡನ್ಸ್ ಅಂದರೆ ಮೃಗಾಲಯ ಮತ್ತು ವನಸ್ಪತಿ ಉದ್ಯಾನಗಳು. ಆಪ್ಷನ್ಸ್ ಡಿ ಫಾರೆಸ್ಟ್ ಅಂದರೆ ಅರಣ್ಯ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ ಸಿ ಜೂಸ್ ಆ್ಯಂಡ್ ಬಾಟನಿಕಲ್ ಗಾರ್ಡನ್ಸ್ ಮೃಗಾಲಯ ಮತ್ತು ವನಸ್ಪತಿಯ ಉದ್ಯಾನಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 25. ಮೇಜರ್ ಥ್ರೆಟ್ ಟು ಬಯೋಡೈವರ್ಸಿಟಿ ಈಸ್. ಜೀವ ವೈವಿಧ್ಯತೆಯ ಪ್ರಮುಖ ಬೆದರಿಕೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ವೈಂಡ್ ಗಾಳಿ. ಆಪ್ಷನ್ಸ್ ಬಿ ವಾಟರ್ ನೀರು. ಆಪ್ಷನ್ ಸಿ ಹ್ಯಾಬಿಟೇಟೆಡ್ ಲಾಸ್ ವಾಸಸ್ಥಳದ ನಾಶ. ಆಪ್ಷನ್ ಡಿ ಕಾಂಪೋಸಿಟಿಂಗ್ ಅಂದರೆ ಇಲ್ಲಿ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ ಸಿ ಹ್ಯಾಬಿಟೇಟ್ ಲಾಸ್ ಅಂದರೆ ವಾಸಸ್ಥಳದ ನಾಶ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಪೋಚಿಂಗ್ ರೆಫರ್ಸ್ ಟು. ಪೋಚಿಂಗ್ ಎಂದರೆ ಆಪ್ಷನ್ಸ್ ಎ ಲೀಗಲ್ ಹಂಟಿಂಗ್ ಕಾನೂನಾತ್ಮಕ ಬೇಟೆ. ಆಪ್ಷನ್ಸ್ ಬಿ ಫಿಶಿಂಗ್ ಅಂದರೆ ಮೀನುಗಾರಿಕೆ. ಆಪ್ಷನ್ ಸಿ ಬರ್ಡ್ ವಾಚಿಂಗ್ ಹಕ್ಕಿ ವೀಕ್ಷಣೆ. ಆಪ್ಷನ್ಸ್ ಡಿ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ಎನಿಮಲ್ಸ್ ಕಾನೂನು ಬಾಹಿರವಾಗಿ ಪ್ರಾಣಿಗಳನ್ನು ಕೊಲ್ಲುವುದು. ಪೋಚಿಂಗ್ ಎಂದರೆ ಏನೈತಿ ಕಾನೂನು ಬಾಹಿರವಾಗಿ ಪ್ರಾಣಿಗಳನ್ನು ಕೊಲ್ಲುವುದು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ಡಿ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ಎನಿಮಲ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 27. ಮ್ಯಾನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಇನ್ಕ್ರೀಸಸ್ ಡ್ಯೂ ಟು. ಮಾನವ ವನ್ಯಜೀವಿಗಳ ಸಂಘರ್ಷಣೆ ಏಕೆ ಹೆಚ್ಚಾಗುತ್ತದೆ. ಆಪ್ಷನ್ಸ್ ಎ ಫಾರೆಸ್ಟ್ ಗ್ರೋತ್ ಅರಣ್ಯದ ಅಭಿವೃದ್ಧಿ. ಆಪ್ಷನ್ಸ್ ಬಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ವನ್ಯಜೀವಿ ಸಂರಕ್ಷಣೆ. ಆಪ್ಷನ್ ಸಿ ಎನ್ಕ್ರೋಚ್ಮೆಂಟ್ ಆಫ್ ಫಾರೆಸ್ಟ್ ಲ್ಯಾಂಡ್ಸ್ ಅರಣ್ಯ ಮತ್ತು ಜಾಗದ ಅತಿಕ್ರಮಣ. ಆಪ್ಷನ್ ಡಿ ರೀಸೈಕ್ಲಿಂಗ್ ಅಂದರೆ ಅದನ್ನು ಮರುಬಳಕೆ ಮಾಡೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ ಸಿ ಎನ್ಕ್ರೋಚ್ಮೆಂಟ್ ಆಫ್ ಫಾರೆಸ್ಟ್ ಲ್ಯಾಂಡ್ ಅರಣ್ಯದ ಜಾಗತಿಕ ಅತಿಕ್ರಮಣ. ನೆಕ್ಸ್ಟ್ ಕ್ವಶನ್ ನಂಬರ್ 28. ಎಂಡೆಮಿಕ್ ಸ್ಪೇಸಸ್ ಮೀನ್ಸ್ ಅಂದರೆ ಸ್ಥಳೀಯ ಜಾತಿಗಳು ಎಂದರೇನು ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಎ ಫೌಂಡ್ ಎವ್ರಿವೇರ್ ಎಲ್ಲೆಡೆ ಇರುವುದು. ಆಪ್ಷನ್ಸ್ ಬಿ ಇಂಗ್ರೇಟರಿ ವಲಸೆ ಹೋಗುವುದು. ಆಪ್ಷನ್ಸ್ ಡಿ ಡೊಮೆಸ್ಟಿಕ್ ಸಾಕು ಪ್ರಾಣಿಗಳು. ಆಪ್ಷನ್ಸ್ ಡಿ ಫೌಂಡ್ ಓನ್ಲಿ ಇನ್ ಪರ್ಟಿಕ್ಯುಲರ್ ರೀಜನ್ ನಿರ್ದಿಷ್ಟದ ಪ್ರದೇಶದಲ್ಲಿ ಮಾತ್ರ ಕಂಡುಬರುವುದು. ಸ್ಥಳೀಯ ಜಾತಿಗಳು ಅಂದ್ರೆ ಏನು ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ಡಿ ಫೌಂಡ್ ಓನ್ಲಿ ಇನ್ ಪರ್ಟಿಕ್ಯುಲರ್ ರೀಜನ್ ಅಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ವಾಸಿಸುವುದು. ಅದಕ್ಕೆ ನಾವು ಏನಂತೇವೆ ಸ್ಥಳೀಯ ಜಾತಿ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 29. ಬಯೋಲಾಜಿಕಲ್ ಇನ್ವೇಷೇಷನ್ ಆಕರ್ಸ್ ಡ್ಯೂ ಟು. ಜೈವ ಆಕ್ರಮಣವು ಯಾವುದರಿಂದ ಸಂಭವಿಸುತ್ತದೆ. ಆಪ್ಷನ್ಸ್ ಎ ಕ್ಲೈಮೇಟ್ ಚೇಂಜ್ ಹವಾಮಾನದ ಬದಲಾವಣೆ. ಆಪ್ಷನ್ಸ್ ಬಿ ಏಲಿಯನ್ ಸ್ಪೀಸೀಸ್ ಇಂಟ್ರೊಡಕ್ಷನ್ ಅಂದರೆ ವಿದೇಶಿ ಜಾತಿಗಳ ಪ್ರವೇಶ. ಆಪ್ಷನ್ ಸಿ ಪ್ಲಾಂಟೇಷನ್ ತೋಟಗಳು. ಆಪ್ಷನ್ಸ್ ಡಿ ಅರ್ಥವಾರ್ಮ್ಸ್ ಹುಳುಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ಬಿ ಏಲಿಯನ್ ಸ್ಪೀಸೀಸ್ ಇಂಟ್ರೊಡಕ್ಷನ್ ಅಂದರೆ ವಿದೇಶಿ ಜಾತಿಗಳ ಪ್ರವೇಶ. ನೆಕ್ಸ್ಟ್ 30ನೇ ಕ್ವಶನ್ ನೋಡೋಣ. ಇನ್ ಸಿಟು ಕನ್ಸರ್ವೇಷನ್ ಮೀನ್ಸ್ ಇನ್ ಸಿಟು ಸಂರಕ್ಷಣೆ ಎಂದರೇನು. ಆಪ್ಷನ್ಸ್ ಎ ಪ್ರೊಟೆಕ್ಷನ್ ಇನ್ ನ್ಯಾಚುರಲ್ ಹ್ಯಾಬಿಟೇಟ್ ನೈಸರ್ಗಿಕ ವಾಸಸ್ಥಳದಲ್ಲಿ ಸಂರಕ್ಷಣೆ ನೀಡುವುದು. ಆಪ್ಷನ್ಸ್ ಬಿ ಜೂ ಅಂದರೆ ಮೃಗಾಲಯ. ಆಪ್ಷನ್ ಸಿ ಅಕ್ವೇರಿಯಂ ಅಂದರೆ
ಮಸಾಲೆಯ. ಆಪ್ಷನ್ಸ್ ಡಿ ಲ್ಯಾಬೊರೇಟರಿ ಅಂದರೆ ಪ್ರಯೋಗಾಲಯ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ಬಿ ಜೂ ಅಂದರೆ ಮೃಗಾಲಯ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಓಜನ್ ಲೇಯರ್ ಪ್ರೊಟೆಕ್ಟ್ಸ್ ಅಸ್ ಫ್ರಾಮ್. ಓಜನ್ ಪದರವು ನಮಗೆ ಯಾವ ಕಿರಣಗಳಿಂದ ರಕ್ಷಿಸುತ್ತದೆ? ಸೊ ಆಪ್ಷನ್ ಸಿ CO2, ಆಪ್ಷನ್ಸ್ ಬಿ UV ರೇಡಿಯೇಷನ್ ಅಂದರೆ ಅಲ್ಟ್ರಾವಯೋಲೆಟ್ ಕಿರಣಗಳು, ಆಪ್ಷನ್ ಸಿ ನೈಟ್ರೋಜನ್ ಅಂದರೆ ನೈಸರ್ಗಿಕ ಗ್ಯಾಸ್, ಆಪ್ಷನ್ಸ್ ಡಿ ಆಕ್ಸಿಜನ್ ಅಂದರೆ ಆಮ್ಲಜನಕ. ಸೊ ಓಜನ್ ಪದರ ನಮಗೆ ಯಾವ ಕಿರಣಗಳಿಂದ ರಕ್ಷಿಸುತ್ತದೆ ಅಂದರೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಇದರಿಂದ ನಮಗೆ ರಕ್ಷಿಸುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 32. ಗ್ಲೋಬಲ್ ವಾರ್ಮಿಂಗ್ ಈಸ್ ಡ್ಯೂ ಟು ಕಾಸ್ಡ್. ಗ್ಲೋಬಲ್ ವಾರ್ಮಿಂಗ್ ಈಸ್ ಕಾಸ್ಡ್ ಡ್ಯೂ ಟು ಅಂದರೆ ವೈಶ್ವಿಕ ತಾಪಮಾನಕ್ಕೆ ಏರಿಕೆ ಯಾವ ಕಾರಣದಿಂದ ಆಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಆಕ್ಸಿಜನ್ ಇನ್ಕ್ರೀಸ್ ಆಮ್ಲಜನಕದ ಹೆಚ್ಚಳ, ಆಪ್ಷನ್ಸ್ ಬಿ ಗ್ರೀನ್ ಹೌಸ್ ಗ್ಯಾಸಸ್ ಹಸಿರುಮನೆ ಅನಿಲಗಳ ಹೆಚ್ಚಳ, ಆಪ್ಷನ್ ಸಿ ರೇನ್ಫಾಲ್ ಅಂದರೆ ಮಳೆ, ಆಪ್ಷನ್ಸ್ ಡಿ ಟೈಡಸ್ ಅಂದರೆ ಜವಾರ ಬಟ್ಟ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಗ್ಲೋಬಲ್ ವಾರ್ಮಿಂಗ್ ಯಾವುದರಿಂದ ಆಗ್ತೈತಿ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಹಸಿರುಮನೆಗಳ ಹೆಚ್ಚಳದಿಂದ ಇದು ಆಗುತ್ತೈತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 33. ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೇಮ್ ಇಂಟು ಫೋರ್ಸ್ ಇನ್. ಪರಿಸರ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ 1982, ಆಪ್ಷನ್ಸ್ ಬಿ 1986, ಆಪ್ಷನ್ ಸಿ 1990, ಆಪ್ಷನ್ಸ್ ಡಿ 2001. ಸೊ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೇಮ್ಸ್ ಇನ್ ದಿ 1986 ಅಂದರೆ ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಜಾರಿಗೆ ಬಂತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಕ್ವಶನ್ ನಂಬರ್ 34. CNG ವೆಹಿಕಲ್ಸ್ ಇನ್ ಡೆಲ್ಲಿ ಆರ್ ಮೆಜರ್ಸ್ ಆಫ್. ದೆಹಲಿಯಲ್ಲಿನ CNG ವಾಹನಗಳು ಯಾವ ಕ್ರಮಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ಸ್ ಎ ಡಿಫಾರೆಸ್ಟೇಷನ್ ಅಂದರೆ ಅರಣ್ಯನಾಶ, ಆಪ್ಷನ್ಸ್ ಬಿ ಪೊಲ್ಯೂಷನ್ ಕಂಟ್ರೋಲ್ ಅಂದರೆ ಮಾಲಿನ್ಯ ನಿಯಂತ್ರಣ, ಆಪ್ಷನ್ ಸಿ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ನೀರು ಸಂಗ್ರಹ, ಆಪ್ಷನ್ ಡಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂದರೆ ವನ್ಯಜೀವಿ ರಕ್ಷಣೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನೈತಿ ಪೊಲ್ಯೂಷನ್ ಕಂಟ್ರೋಲ್ ಮಾಲಿನ್ಯ ನಿಯಂತ್ರಣ. ನೆಕ್ಸ್ಟ್ ಕ್ವಶನ್ ನಂಬರ್ 35. ಕಿಯೋಟೋ ಪ್ರೋಟೋಕಾಲ್ ಇಸ್ ರಿಲೇಟೆಡ್ ಟು ಅಂದರೆ ಕಿಯೋಟೋ ಒಪ್ಪಂದವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಆಪ್ಷನ್ ಸಿ ಓಜೋನ್ ಡಿಪ್ಲೇಷನ್ ಓಜೋನ್ ಕುಗ್ಗುವಿಕೆ, ಆಪ್ಷನ್ಸ್ ಬಿ ಕ್ಲೈಮೇಟ್ ಚೇಂಜ್ ಹವಾಮಾನದ ಬದಲಾವಣೆ, ಆಪ್ಷನ್ ಸಿ ಸಾಯಿಲ್ ಎರೋಷನ್ ಮಣ್ಣಿನ ಸೋರಿಕೆ, ಆಪ್ಷನ್ಸ್ ಡಿ ಬಯೋಡಿವರ್ಸಿಟಿ ಕನ್ಸರ್ವೇಷನ್ ಜೀವವೈವಿಧ್ಯತೆಯ ಸಂರಕ್ಷಣೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಕ್ಲೈಮೇಟ್ ಚೇಂಜ್ ಹವಾಮಾನದ ಬದಲಾವಣೆ. ಸೊ ಆಪ್ಷನ್ಸ್ ಬಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 36. ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್. ವಿಪತ್ತು ನಿರ್ವಹಣಾ ಎಂದರೇನು? ಆಪ್ಷನ್ ಸಿ ಎನರ್ಜಿ ಸೇವಿಂಗ್ ಎನರ್ಜಿಯ ಉಳಿತಾಯ, ಆಪ್ಷನ್ಸ್ ಬಿ ಪ್ರಿಪೇರೆನ್ಸ್ ಫಾರ್ ಫ್ಲಡ್ಸ್ ಅರ್ಥಕ್ವೇಕ್ಸ್ ಸೈಕ್ಲೋನ್ಸ್. ಪ್ರವಾಹ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಚಂಡಮಾರುತಗಳಿಗೆ ಒಂದು ಸಿದ್ಧತೆಯಾಗಿರ್ಬೋದು ಏನೈತಿ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಟೂರಿಸಮ್, ಆಪ್ಷನ್ ಡಿ ಫಾರ್ಮಿಂಗ್. ಸೊ ಅದರ ರೈಟ್ ಒನ್ ಆನ್ಸರ್ ಏನೈತಿ ಆಪ್ಷನ್ಸ್ ಬಿ ಪ್ರವಾಹ ಮತ್ತು ಭೂಕಂಪ ಚಂಡಮಾರುತಗಳಿಗೆ ಸಿದ್ಧತೆಯನ್ನು ನೀಡಲು ಇದು ಏನೈತಿ ವಿಪತ್ತು ನಿರ್ವಹಣಾ ಕಾರ್ಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 37. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ 1995, ಆಪ್ಷನ್ಸ್ ಬಿ 1980, ಆಪ್ಷನ್ ಸಿ 1972, ಆಪ್ಷನ್ ಡಿ 2000. ಸೊ ದ ರೈಟ್ ಒನ್ ಆನ್ಸರ್ ಈಸ್ ಆಪ್ಷನ್ ಸಿ 1972. ಕ್ವಶನ್ ನಂಬರ್ 38. ಚಿಪ್ಕೋ ಮೂವ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್. ಚಿಪ್ಕೋ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಎ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ, ಆಪ್ಷನ್ಸ್ ಬಿ ಫಾರೆಸ್ಟ್ ಕನ್ಸರ್ವೇಷನ್ ಅರಣ್ಯ ಸಂರಕ್ಷಣೆ, ಆಪ್ಷನ್ಸ್ ಸಿ ವಾಟರ್ ಕನ್ಸರ್ವೇಷನ್ ನೀರು ಸಂರಕ್ಷಣೆ, ಆಪ್ಷನ್ಸ್ ಡಿ ಮೈನಿಂಗ್ ಗಣಿಗಾರಿಕೆ. ಸೊ ದ ರೈಟ್ ಒನ್ ಆನ್ಸರ್ ಏನೈತಿ ಆಪ್ಷನ್ಸ್ ಬಿ ಫಾರೆಸ್ಟ್ ಕನ್ಸರ್ವೇಷನ್ ಅಂದರೆ ಅರಣ್ಯದ ಸಂರಕ್ಷಣೆಗೆ ಏನೈತಿ ಇಲ್ಲಿ ಚಿಪ್ಕೋ ಚಳವಳಿ ಮೂಮೆಂಟ್ ಪ್ರಾರಂಭವಾಯಿತು. ಕ್ವಶನ್ ನಂಬರ್ 39. ಆಸಿಡ್ ರೈನ್ ಆಕರ್ಸ್ ಡ್ಯೂ ಟು. ಆಮ್ಲ ಮಳೆ ಇದಕ್ಕೆ ಸಂಭವಿಸುತ್ತದೆ. ಆಪ್ಷನ್ಸ್ ಎ ಆಕ್ಸಿಜನ್ ಆಮ್ಲಜನಕ, ಆಪ್ಷನ್ಸ್ ಬಿ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಆಕ್ಸಿಸ್ ಗ್ಯಾಸಸ್ ಅಂದರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಅದರಿಂದ, ಆಪ್ಷನ್ ಸಿ ಹೈಡ್ರೋಜನ್, ಆಪ್ಷನ್ಸ್ ಡಿ ಕಾರ್ಬನ್. ಸೊ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ಡಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ದಿಂದ ಏನಾಗ್ತೈತಿ ಆ್ಯಸಿಡ್ ರೈನ್ ಇಲ್ಲಿ ಉಂಟಾಗ್ತೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 40. ಮಾಂಟ್ರಿಯಲ್ ಪ್ರೋಟೋಕಾಲ್ ಫೋಕಸಸ್ ಆನ್. ಮಾಂಟ್ರಿಯಲ್ ಒಪ್ಪಂದವು ಯಾವುದನ್ನು ನಿಯಂತ್ರಿಸುತ್ತದೆ? ಆಪ್ಷನ್ಸ್ ಎ ಗ್ರೀನ್ ಹೌಸ್ ಗ್ಯಾಸಸ್ ಹಸಿರುಮನೆ ಅನಿಲಗಳು, ಆಪ್ಷನ್ಸ್ ಬಿ ಓಜೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸಸ್ ಅಂದರೆ ಓಜೋನ್ ನಾಶಕಾರಕ ಪದಾರ್ಥಗಳು, ಆಪ್ಷನ್ ಸಿ ಸಾಯಿಲ್ ಎರೋಷನ್ ಮಣ್ಣಿನ ದೂಸರಿಕೆ, ಆಪ್ಷನ್ಸ್ ಡಿ ನಾಯ್ಸ್ ಪೊಲ್ಯೂಷನ್ ಶಬ್ದ ಮಾಲಿನ್ಯ. ಸೊ ಮಾಂಟ್ರಿಯಲ್ ಒಪ್ಪಂದ ಯಾವುದನ್ನು ನಿಯಂತ್ರಿಸದ ಕೇಳ್ಯಾರ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ಏನೈತಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ.
ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.